ರೇಲ್ ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಜಂ ದೃಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರೇಯಃಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೆ ಪ್ರಳಯ ರಚನಾಶೀಲ ಪಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಯೇ येन प्रादुर्भावि भूमि वलये विस्तारिगो सन्ततिः प्राबोधिश्रुति पंकजं करुणया प्रकाशितत्वं परं ध्वान्तं ध्वंसमनाजि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् क्रीडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः सरसी भुवि अनुव्याख्यान नदिने चञ्चरी कतिमे मनः न शब्दाब्धो गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रभृतिगुरुकारुण्यसरणिं प्रपन्नामान्या स्मः किमपि च वदन्तोऽपि महतां ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇದುವರೆಗೆ ಒಂದು ಮತದ ಖಂಡನೆ ಮುಗೀತು. ಯಾವ ಮತದ ಖಂಡನೆ? ಯಾರು ಈ ಕರ್ಮಗಳನ್ನೆಲ್ಲ ಭೋಗದಿಂದಲೇ ನಾಶಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೋ ಅವರ ಮತದಲ್ಲಿ ಏನೇನ್ ದೋಷ ಅಂತ ಅದನ್ನ ಹೇಳಿ ಉಪಸಂಹಾರ ಮಾಡಿದ್ರು. ಅದರಲ್ಲಿ ಟಿಪ್ಪಣಿಯ ವಿಚಾರಗಳನ್ನ ನೋಡ್ತಾ ಹೋಗ್ಬೇಕು. ಅದರಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಬೇರೆನೆ ವೇದವಾಕ್ಯ ಹಾಗೆ ಬೇರೆ ಸ್ಮೃತಿ ವಾಕ್ಯಗಳನ್ನ ಕೊಡ್ತಾರೆ. ಅಂದ್ರೆ ರಾಯರು ಕೊಟ್ಟಿದ್ದು ಕುರುವನ್ನೇವೇಹ ಕರ್ಮಾಣಿ, ಅಂದ್ರೆ ಬದುಕಿದ್ದಾಗ ಏನೋ ಒಂದು ಕರ್ಮವನ್ನ ಅವನು 100 ವರ್ಷಗಳ ಕಾಲ ತಾನು ಮಾಡೇ ಇರ್ತಾನೆ. ಹಾಗೆ ಅವನು ಜಿಜೀವಿಷೇತ್, ಅವ್ನು ಬದುಕಲಿಕ್ಕೆ ಇಚ್ಛೆ ಪಡಬೇಕು ಅಂದ್ರೆ ಏನೋ ಒಂದು ಕರ್ಮಾಣಿ ಕುರುವನ್ನೇವ, ಏನೋ ಮಾಡ್ತಾ ಇರ್ಬೇಕು ಅಂತ ಒಂದು ಶ್ರುತಿ ಮಾತನ್ನ ಕೊಟ್ಟರು. ಉದಾಹರಣೆ ಇವರು ಇನ್ನೊಂದು ಮಾತನ್ನ ಕೊಟ್ಟಿದ್ದಾರೆ. ಕರ್ಮೈವ ದೇಹಂ ದೈವಿಕಂ ಮಾನುಷಂವ ಅನ್ವಾರಭೇತ್ ನಾಪರಸ್ತತ್ರ ಹೇತು ಭೋಗಾಂಸ್ತದೀಯಾಂಶ್ಚ ಯಥಾ ವಿಭಾಗಂ ದದಾತಿ ಕರ್ಮೈವ ಶುಭಾಶುಭಂ ಯತ್ ಅಂತ ಒಂದು ಶ್ರುತಿ ವಾಕ್ಯವನ್ನ ಉದಾಹರಿಸಿದ್ದಾರೆ. ಯಾದುಪತ್ಯ ಟಿಪ್ಪಣಿಯಲ್ಲಿದೆ. ಕರ್ಮೈವ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಏನೇ ಒಂದು ಶುರು ಆಗ್ಬೇಕು ನಿಮ್ ಕರ್ಮನೇ ಕಾರಣ ಅಂತ ಸಾಮಾನ್ಯವಾಗಿ ಹೇಳೋದಿದೆ. ಆದ್ರೆ ಶಾಸ್ತ್ರದಲ್ಲೂ ಹಾಗೆ ಇದೆ. ಕರ್ಮ ಏವ ಅಂದ್ರೆ ಏನು ಒತ್ತು ಕೊಟ್ಟು ಹೇಳ್ತಾ ಇರೋದು, ನಿಮ್ಗೆ ಯಾವುದೇ ದೇಹ ಬರಬೇಕು ಅಂದ್ರೆ ಅದು ದೈವಿಕ ಆಗ್ಲಿ ಅದು ಮಾನುಷ, ಅದು ದೇವಯೋನಿ ಆಗ್ಲಿ, ದೇವಯೋನಿಯಲ್ಲಿ ಹುಟ್ಟಬೇಕಾ ಮನುಷ್ಯ ಯೋನಿಯಲ್ಲಿ ಹುಟ್ಟಬೇಕಾ, ಕರ್ಮನೇ ಕಾರಣ. ಅದಕ್ಕೆ ಆ ಕರ್ಮ ಯಾವ ತರ ಇದೆ ಅನ್ನೋದು ಡಿಪೆಂಡ್ ಅಷ್ಟೆ. ಅದ್ರ ಮೇಲೆ ನಮಗೆ ದೇಹ ಲಾಭ ಆಗತ್ತೆ. ನಾಪರಸ್ತತ್ರ ಹೇತು, ಇದನ್ ಬಿಟ್ಟು ಬೇರೆ ಕಾರಣ ಹೇತು ಇಲ್ಲ. ಮತ್ತೆ ಅನುಭವಿಸೋ ಭೋಗಗಳು, ಆ ಅನುಭವಿಸುವಂತ ಭೋಗಗಳಲ್ಲಿ ವಿಭಾಗ ಆಗ್ಬಹುದು,
ಅಂದ್ರೆ ಇಷ್ಟು ಸುಖ ಇವನಿಗೆ, ಇಷ್ಟು ದುಃಖ ಇವನಿಗೆ ಅನ್ನೋ ವ್ಯವಸ್ಥೆ ಆಗ್ಬೋದು. ಎಲ್ರಿಗೂ ಒಂದೇ ಅಲ್ಲ. ಒಬ್ಬ ಜೀವನಿಗೆ ಎಷ್ಟು ಸುಖನೋ ಇನ್ನೊಬ್ಬನಿಗೆ ಅಷ್ಟು ಇರಲ್ಲ, ವ್ಯತ್ಯಾಸ. ಹಾಗೆ ಎಷ್ಟು ದುಃಖನೋ ಒಬ್ಬ ಜೀವನಿಗೆ ಮತ್ತೊಬ್ಬ ಜೀವನಿಗೆ ಅಷ್ಟೇ ದುಃಖ ಅಂತ ಇಲ್ಲ, ವ್ಯತ್ಯಾಸ ಇದೆ. ಈ ಎಲ್ಲಾ ವ್ಯತ್ಯಾಸಕ್ಕೆ ಯಾವ್ದು ಕಾರಣ? ನಾವು ಮಾಡಿದ ಕರ್ಮವೇ ಕಾರಣ. ಕರ್ಮೈವ ಕಾರಣ. ದೇಹಕ್ಕೂ ಅದೇ ಕಾರಣ, ಭೋಗಕ್ಕೂ ಅದೇ ಕಾರಣ. ಅಷ್ಟೇ ಅಲ್ಲ, ಅಲ್ಲಿ ವಿಭಾಗ ಆಗೋದಕ್ಕೂ ಆ ಕರ್ಮವೇ ಕಾರಣ. ದದಾತಿ ಕರ್ಮ ಏವ ಶುಭಾಶುಭಂ ಯತ್. ಶುಭ ಕರ್ಮ ಆದ್ರೆ ಶುಭ ಫಲದಾಯಕ, ಅಶುಭ ಕರ್ಮ ಆದ್ರೆ ಅಶುಭ ಫಲದಾಯಕ. ಆ ಶುಭ ಕರ್ಮ ಎಷ್ಟು ಇರತ್ತೋ, ಯಾವ ಪ್ರಮಾಣದಲ್ಲಿರತ್ತೋ ಅಷ್ಟು ಪ್ರಮಾಣದಲ್ಲಿ ನಮಗೆ ಸುಖ. ಅಶುಭ ಕರ್ಮ ಯಾವ ಪ್ರಮಾಣದಲ್ಲಿ ಎಷ್ಟಿರುತ್ತೋ ಅದಕ್ಕನುಗುಣವಾಗಿ ಅಷ್ಟು ದುಃಖ ಅಂತ. ಇದು ಒಂದು ಶ್ರುತಿ ವಾಕ್ಯ. ಇದು ಯಾಕೆ ಕೊಟ್ಟಿದ್ದು ಅಂದ್ರೆ, ಅವ್ರು ಹೇಳಿದ್ದು ನಾವು ಕರ್ಮನೇ ಮಾಡಲ್ಲ, ಕರ್ಮ ಮಾಡ್ದೇನೆ ಹಾಗೆ ಎದ್ದು ಬಿಡ್ತೀವಿ ಅಂತ ಹೇಳಿದ್ರು. ಆದ್ರೆ ಹಾಗಿರ್ಲಿಕ್ಕೆ ಆಗಲ್ಲ. ಕರ್ಮ ಮಾಡಿದಿರಿ ಅಂತ ಆದ್ರೆ ಅದಕ್ಕೆ ಏನೋ ಒಂದು ದುಃಖ ಸುಖ ಆಗ್ಲೇಬೇಕು. ನಾವು ಕರ್ಮನೇ ಮಾಡಲ್ಲ ಅಂತ ಹೇಳೋದು ತಪ್ಪು. ಕರ್ಮ ಮಾಡಿದೀವಿ ಅಂತ ಒಪ್ಕೊಂಡ್ರು ಪುಣ್ಯ ಸುಖ ಮತ್ತೆ ದುಃಖ ಆಗಲ್ಲ ಅಂತ ಒಪ್ಕೊಳ್ಳೋದು ತಪ್ಪು. ಹಾಗಾಗಿ ಕರ್ಮ ಒಪ್ಕೊಂಡಿದ್ದೀರಿ, ಆ ಕರ್ಮ ಸುಖನೋ ದುಃಖನೋ ಕೊಡ್ಲೇಬೇಕು. ಯಾಕೆ ಅಂದ್ರೆ ಬೇರೆ ಯಾವ್ದು ಕಾರಣ ಇಲ್ಲ ಅಂತ ಸ್ಪಷ್ಟವಾಗಿ ವೇದದಲ್ಲೇ ತಿಳಿಸಿದ್ದಾರೆ. ಇಷ್ಟಿದ್ದಾಗ ನೀವು ಅದನ್ನ ಒಪ್ಲೇಬೇಕು ಅಂತ. ಇದು ಒಂದು ವಿಷಯ. ಇನ್ ಮತ್ತೊಂದು ಸ್ಮೃತಿ ವಾಕ್ಯ ಇದೆ. ಇದನ್ನ ನಾವು ಕೃಷ್ಣಾಮೃತ ಮಹಾರ್ಣವದಲ್ಲೂ ನೋಡ್ಬೋದು. ಮಧ್ವಾಚಾರ್ಯರು ಅಲ್ಲೂ ಹೇಳ್ತಾರೆ ಈ ಮಾತನ್ನ. ಪ್ರಸಿದ್ಧವಾದ ಮಾತು, ಆದ್ರೆ ಎಲ್ಲ ಕಡೆ ಈ ಮಾತುಗಳನ್ನ ಕೇಳಿರ್ತೀರಿ. ಅದು ಇಲ್ಲೂ ಬಂದಿದೆ, ಯಾದುಪತ್ಯ ಟಿಪ್ಪಣಿಲಿ ಉಲ್ಲೇಖ ಮಾಡಿದ್ದಾರೆ. ಆ ಚತುರ್ದಶಮಾದ್ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. ಇನ್ನು ಸುಮಾರಿದೆ, ಒಂದನ್ನು ಕೊಟ್ಟಿದ್ದಾರೆ ಅಂತ ಅವರೇ ಹೇಳಿದ್ರು. ಇತ್ಯಾದಿ ಶ್ರುತಿ ಬೇಕಾದಷ್ಟಿದೆ. ಇದಕ್ಕೇನರ್ಥ ನೋಡೋಣ. ಆ ಚತುರ್ದಶಮಾದ್ವರ್ಷಾತ್ ಅಂತ ಬಂತು. ಆ ಚತುರ್ದಶಮಾದ್ವರ್ಷಾತ್ ಅಂದ್ರೆ ಏನರ್ಥ? ಅವನು ಒಂದೊಂದು ಕ್ಷಣಗಳಿಗೂ ಕೂಡ ವಸ್ತುತಃ 14ನೇ ವರ್ಷದಿಂದ ಪ್ರಾರಂಭಿಸಿ ಅಂತ ಬರೀತಾರೆ. ಆ ಚತುರ್ದಶಮ ಆದ್ವರ್ಷಾತ್ ಅಂತ ಅಲ್ಲಿಂದ ಪ್ರಾರಂಭಿಸಿಕೊಂಡು ಕರ್ಮಗಳನ್ನ ಹೇಗ್ ಮಾಡ್ತಾನೆ ಒಬ್ಬ ಜೀವ ಅಂತಂದ್ರೆ, ದಶಾವರಾಣಾಂ ದೇಹನಾಂ 10ಕ್ಕಿಂತ ಕಡಿಮೆ ಆಗ್ಬಾರ್ದಂತೆ ಅಷ್ಟು ದೇಹ ಪಡಿಲಿಕ್ಕೆ ಏನೇನ್ ಬೇಕೋ ಅಷ್ಟೆಲ್ಲಾ ಕರ್ಮ ಮಾಡ್ತಾನೆ. ಅಂದ್ರೆ ಮುಂದಿನ 10 ಜನ್ಮ ಏನಿದೆ ಅದಕ್ಕೆ ಬೇಕಾದ ಕರ್ಮಗಳನ್ನ ಸಂಪಾದನೆ ಒಬ್ಬ ಶುರು ಮಾಡ್ತಾನೆ. 14 ವರ್ಷದ ಮೇಲಿಂದ ಶುರು, ಕೊನೆಯವರೆಗೂ ಇನ್ನ ಎಷ್ಟು ಸಾಧ್ಯನೋ ಅಷ್ಟು. ಇದು ಏನು ಕ್ಷಣ ಕ್ಷಣ ಅನ್ನೋ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಕ್ಷಣ ಕ್ಷಣ ಅಷ್ಟೊಂದ ಇದೇನರ್ಥ? ಸುಮ್ನೆ ಹೆದರ್ಸೋದಷ್ಟೇ ಅಂದ್ರೆ ಇಲ್ಲ. ಅದು ಕ್ಷಣ ಕ್ಷಣ ನಾವು ಮಾಡುವಂತಹ ಪಾಪಕರ್ಮ ಯಾವ ತರ ಇರುತ್ತೆ ಹೇಳಿಕ್ ಬರಲ್ಲ. ಆ ಪಾಪಕರ್ಮದ ಪ್ರಭಾವ ಅಷ್ಟಿರುತ್ತೆ. ಕಡಿಮೆ ಅಂದ್ರೂ 10 ಅಂತ ಹೇಳ್ತಾರೆ. 10 ದೇಹಕ್ಕಾಗುವಷ್ಟು ಏನೇನ್ ಕಾರಣಗಳೋ ಕರ್ಮ, ಆ ಕರ್ಮನೆಲ್ಲ ಸಂಪಾದನೆ ಮಾಡೇ ಮಾಡ್ತಾನೆ ಒಬ್ಬ ಜೀವ ಅಂತ. ಇದನ್ನ ಹೇಳುವಂತ ಒಂದು ಸ್ಮೃತಿ ವಾಕ್ಯ ಇದೆ. ಅಂತೂ ಏನೇ ಇರ್ಲಿ, ನಾವಂತೂ ಕರ್ಮ ಮಾಡ್ಲೇಬೇಕು. ಆ ಕರ್ಮ ಇಲ್ದೆ ನಾವ್ ಇರ್ಲಿಕ್ಕಾಗಲ್ಲ. ಅದನ್ನು ಗೀತೆಯಲ್ಲೂ ಕೃಷ್ಣ ಸ್ಪಷ್ಟ ಹೇಳಿದ್ದಾನೆ. ಕರ್ಮಾಚರಣೆ ಮಾಡಿದವರಿಗೆ ದೇಹ ಲಾಭವು ಖಂಡಿತ, ದೇಹ ಜನ್ಮ ಜನ್ಮಕ್ಕೂ ಸಿಗ್ತಾನೂ ಇರುತ್ತೆ. ಅದನ್ನ ಎಂದಿಗೂ ಬರಲ್ಲ, ಅದಾಗಲ್ಲ, ಹಾಗೆ ಹೇಗೆ ಅಂತ ಹೇಳಿಕ್ ಬರಲ್ಲ. ಇದು ಒಂದು ವಿಷಯ. ಇಷ್ಟು ಯಾದುಪತ್ಯ ಟಿಪ್ಪಣಿಯಲ್ಲಿ ಉದಾಹರಿಸಿದ್ದು. ಇದಾದ್ಮೇಲೆ ಇನ್ನೊಂದು ಮಾತು ಬಂದಿದೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಅಂತ ಒಂದು ಶ್ಲೋಕ ಬಂತು. ಆ ಶ್ಲೋಕವನ್ನ ಪೂರ್ಣ ನಾವು ಓದ್ಲಿಲ್ಲ. ಅದು ಎಲ್ಲಿದೆ ಅಂದ್ರೆ ಅದು ಭಗವದ್ಗೀತೆಯಲ್ಲೇ ಇದೆ. ಅದನ್ನ ಇಲ್ಲಿ ಸುಧಾದಲ್ಲಿ ಮೂಲದಲ್ಲಿ ಇಷ್ಟೇ ಕೊಟ್ಟು ಬ್ರಹ್ಮಣ್ಯಾಧಾಯ ಕರ್ಮಾಣಿ ಅಂತ ಇಷ್ಟೇ ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಪೂರ್ತಿಯಾಗಿ ಪಾಠವನ್ನ ಪರಿಮಳ ಟಿಪ್ಪಣಿಯಲ್ಲೇ ಅದನ್ನ ಕೊಟ್ಟಿದ್ದಾರೆ. ಕೊನೆಗೆ ನೋಡ್ಬಹುದು. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸಪಾಪೇನ ಪದ್ಮಪತ್ರಮಿವಾಂಭಸ ಇತಿ ಪಂಚಮಸ್ಥ ಗೀತಾ ಸ್ಮೃತಿ. ಎಲ್ಲಿ ಬಂದಿದೆ ಅಂತಾನೂ ಬರೀತು, 5ನೇ ಅಧ್ಯಾಯದಲ್ಲಿ ಬರುತ್ತೆ. ಈ 5ನೇ ಅಧ್ಯಾಯದ ಗೀತೆಯಲ್ಲಿ ಬರೋ ಈ ಶ್ಲೋಕಕ್ಕೆ ಏನರ್ಥ? ನಾವು ಮಾಡುವ ಕರ್ಮಗಳನ್ನ ಅದರ ಲೇಪ ನಮಗಾಗ್ಬಾರ್ದು ಅಂತಂದ್ರೆ, ಅಂಟ್ಕೊಬಾರ್ದು ಅದರ ಫಲ ಸುಖ ದುಃಖ ಅಂತಂದ್ರೆ, ನಾವೊಂದ್ ಕೆಲ್ಸ ಮಾಡ್ಬೇಕು. ಏನ್ ಮಾಡ್ಬೇಕು? ಅದರಲ್ಲೂ ದುಃಖಜನಕ ಕರ್ಮ ಬೇಕಾದಷ್ಟು ಮಾಡಿರ್ತೀವಿ. ನಾವು ಮಾಡೋ ಕರ್ಮದೇ ನಮಗ್ ದುಃಖ ಆಗೋದೇ ಇರುತ್ತೆ. ದುಃಖ ಆಗ್ಬಾರ್ದು ಆದ್ರೆ ಕರ್ಮ ಮಾಡಿರ್ಬೇಕು. ಹಾಗಂತ ಕೆಟ್ಟ ಕರ್ಮ ಅಲ್ಲ. ಕರ್ಮ ಮಾಡೋದ್ರಿಂದ ದುಃಖ ಅಂತೂ ಆಗ್ಬಾರ್ದು. ನಾವು ಒಳ್ಳೆ ಕರ್ಮ ಮಾಡ್ಲಿಕ್ಕೆ ಹೋದ್ರೂ ದುಃಖ ಕಾರಣ ಆಗಿರುತ್ತೆ. ಯಾಕಂದ್ರೆ ಸತ್ಕರ್ಮ ಮಾಡ್ಲಿಕ್ಕೆ ಅಂತ ಹೋದಾಗ ಎಷ್ಟೋ ಅನುಚಿತವಾದ ಕೆಲಸ ನಡೆದು ಹೋಗಿರುತ್ತೆ. ಆದ್ರಿಂದ ಸತ್ಕರ್ಮ ಮಾಡ್ದಾಗ್ಲಾದ್ರೂ ನಮಗೆ ಆ ಕರ್ಮದ ಫಲ ತಟ್ಟಬಾರ್ದು, ದುಃಖ. ಹಾಗಾದ್ರೆ ಏನ್ ಮಾಡ್ಬೇಕು? ಅದಕ್ಕೊಂದು ಉಪಾಯವನ್ನ ಭಗವದ್ಗೀತೆಯಲ್ಲಿ ಹೇಳ್ದ ಕೃಷ್ಣ.
ಅದು ಅನೇಕ ಶ್ಲೋಕಗಳಲ್ಲಿದೆ ಆ ಉಪಾಯಗಳು. ಅದ್ರಲ್ಲಿ ಇದು ಒಂದು ಉಪಾಯ. ಏನು? ನೀವು ಮಾಡೋಂಥ ಪ್ರತಿಯೊಂದು ಕರ್ಮಗಳೇನಿದೆ ಅದನ್ನೆಲ್ಲ ಬ್ರಹ್ಮಣಿ ಆದಾಯ ಅಂತ ಹೇಳ್ತಾರೆ. ಬ್ರಹ್ಮಣಿ ಆದಾಯ ಅಂತಂದ್ರೇನು? ಪರಮಾತ್ಮನಲ್ಲಿ ಇಟ್ಬಿಡ್ಬೇಕಂತ ನಾವು ಮಾಡೋಂಥ ಕರ್ಮಗಳನ್ನ. ಏನ್ ಪರಮಾತ್ಮನಲ್ಲಿ ಕರ್ಮ ಇಡೋದಂದ ಏನಂತ? ಭಗವಂತ ಹೇಳ್ತಾನಲ್ಲ, ಏನೇ ನೀವು ಮಾಡಿ ಅದನ್ನೆಲ್ಲ ನನಗೆ ಅರ್ಪಣೆ ಮಾಡಿ, ತತ್ಕುರುಶ್ವ ಮದರ್ಪಣಂ ಅಂತ ಆ ಭಾವ. ಹಾಗಾದ್ರೆ ನಾವು ಮಾಡುವಂತಹ ಕರ್ಮವನ್ನೆಲ್ಲ ದೇವರ ಮೇಲೆ ಭಾರ ಹಾಕ್ಬಿಡು, ದೇವರ ಮೇಲೆ ಭಾರ ಹಾಕಿ ಇಟ್ಬಿಡು. ಮಾಡಿದ ಕರ್ಮ ನಿನಗೆ ಅರ್ಪಣೆ ಆಗ್ಲಿ. ಹೊಸದಕ್ಕೆ ಶುಭ ಕರ್ಮ ಹೇಗೆ ಅರ್ಪಣೆನೋ ಅಶುಭ ಕರ್ಮದ ಅರ್ಪಣೆಯೂ ಇದೆ. ಅಶುಭ ಕರ್ಮದ ಅರ್ಪಣೆ ಮಾಡಬಾರ್ದು ಅಂತ ಕೆಲವು ಕಡೆ ಕೇಳ್ತೀವಿ. ಅರ್ಪಣೆ ಮಾಡಬಾರ್ದು ತಾತ್ಪರ್ಯ, ಯಾಕೆ ಅಶುಭ ಕರ್ಮ ಮಾಡ್ಲಿಕ್ಕೆ ಹೋಗ್ತೀರಿ? ಮಾಡಿದ್ರೆ ತಾನೇ ಅರ್ಪಣೆ, ಮಾಡಬೇಡಿ ಅನ್ನೋ ಅರ್ಥದಲ್ಲಿ ಬಳಸೋದು ಇದೆ. ಅಂತೂ ಈ ಬ್ರಹ್ಮಣ್ಯಾದಾಯ ಕರ್ಮಾಣಿ ಅನ್ನೋ ಈ ವಾಕ್ಯದ ಅರ್ಥ ಏನಾಯ್ತು? ಪ್ರತಿಯೊಂದು ನಾವು ಮಾಡುವಂತಹ ಕರ್ಮಗಳನ್ನ ಆ ಭಗವಂತನೇ ಆ ಕರ್ಮಗಳನ್ನ ಮಾಡಿಸಿದ್ದಾನೆ, ಆ ಭಗವತ್ ಪ್ರೇರಣೆಯಂತೆ ನಡೆದಿದೆ. ಆದ್ರಿಂದ ಇಂಥ ಕರ್ಮಗಳನ್ನ ನಾನು ಭಗವಂತನಲ್ಲೇ ಅರ್ಪಣೆ ಮಾಡ್ಬಿಡ್ತೀನಿ ಅಂತ ಇಷ್ಟು ಮಾಡಿ ಸಂಗಮ್ ತ್ಯಕ್ತ್ವಾ ಕರೋತಿಯ, ನನಗೂ ಆ ಕರ್ಮಕ್ಕೂ ಸಂಬಂಧ ಇಲ್ಲ, ಆ ಫಲಕ್ಕೂ ನನಗೂ ಸಂಬಂಧ ಇಲ್ಲ, ನಿಷ್ಕಾಮವಾಗಿ ತಾನು ಮಾಡಿದ ಕರ್ಮ ಅದು ದೇವರಿಗೆ ಅರ್ಪಣೆ ಆಗ್ಲಿ ಅಂತ ಯಾರು ಈ ಭಾವನೆಯಿಂದ ಮಾಡ್ತಾರೋ ಅಂಥವರಿಗೆ ಪಾಪೇನ ನಲಿಪ್ಯತೆ, ಪಾಪದಿಂದ ಅವನಿಗೆ ಲೇಪ ಇಲ್ಲ, ಅಂದ್ರೆ ಪಾಪ ಅಂಟ್ಕೊಳ್ಳಲ್ಲ ಅವನಿಗೆ ಅಂತ. ಹಾಗಾಗಿ ನಾವ್ ಹೇಳೋದು ಅದನ್ನೇ, ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯಥ ಅಥವಾ ತ್ವತ್ಪ್ರಸಾದೇನ ನಾಣ್ಯಥ. ಈ ಶ್ಲೋಕ ಯಾಕೆ ಹೇಳೋದು ಅಂದ್ರೆ ಇದಕ್ಕೆ, ಆ ಕರ್ಮದ ಫಲ ನಮಗ್ ತಾಕ್ಬಾರ್ದು ಅಂತ. ದುಃಖ ಪಾಪ ಬಂದ್ಬಿಟ್ರೆ, ಮಾಡಿದ ಕರ್ಮ ಇದರಿಂದ ಕೆಲಸದಿಂದ ಪಾಪ ಬಂದು ಅದರಿಂದ ದುಃಖ ಯಾಕೆ ಬೇಕು ನಮ್ಗೆ? ಅದನ್ನ ಸುಮ್ನಿರೋದ್ ವಾಸಿ. ಈಗ ಏಕಾದಶಿ ವ್ರತ ಮಾಡ್ಬೇಕು ಸರಿಯಾಗಿ ಗೊತ್ತಿದೆ, ಮಾಡ್ತೀವಿ, ಅದೇ ತಪ್ಪಾಗಿ ಮಾಡ್ಬಿಟ್ರೆ ವ್ರತ ಇನ್ನೂ ಅನಿಷ್ಟ ಜಾಸ್ತಿ. ಸುಮ್ನಿರೋದ್ ವಾಸಿ. ಮಾಡ್ದೇನೆ ಮಾಡೋದ್ ಮಾಡಿ ತಪ್ಪನ್ ಮಾಡಿದ್ರೆ ಹಾಗಾದ್ರೆ ಬಿಟ್ಬಿಡೋದಾ ಇಲ್ಲ ತಿನ್ಬಿಡೋದಾ? ಇಲ್ಲ, ಸುಮ್ನೆ ಹಂಗ್ ಬಿಟ್ರೆ ಇನ್ನೂ ಜಾಸ್ತಿ ಅನಿಷ್ಟ. ಹಾಗಾದ್ರೆ ಏನು ಎರಡೂ ಹೇಳ್ತೀರಲ್ಲ, ಬಿಡ್ಲೂಬಾರ್ದು ಮಾಡಿದ್ರು ಕಷ್ಟ ಅಂತಂದ್ರೆ ಏನ್ ಮಾಡ್ಬೇಕಂತೆ? ಮಾಡೋದನ್ನ ಮಾಡ್ಬೇಕಂತೆ, ದೇವರಿಗೆ ಸಮರ್ಪಣೆ ಮಾಡಿ ಬಿಟ್ಬಿಡ್ಬೇಕು, ಆಗ ಅದರ ಅನಿಷ್ಟ ತಟ್ಟಲ್ಲ ಅಂತ ಅರ್ಥ. ಇಲ್ಲಾಂದ್ರೆ ಉಭಯ ತಪ್ಪಾಶಾರಜ್ಜು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಈ ಹಗ್ಗ ಕಟ್ಬಿಟ್ಟಿರ್ತಾರೆ, ನೇಣ್ ಹಾಕೊಳ್ಳೋರು ಹಗ್ಗ ಕಟ್ಕೊಳ್ತಾರಲ್ಲ, ಅದನ್ನ ಪಾಶಾರಜ್ಜು ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಪಾಶಾರಜ್ಜು ಅಂದ್ರೆ ಅದು ಗಟ್ಟಿ ಹಗ್ಗ. ಅದು ಏನಂದ್ರೆ ಅದನ್ನ ಹಿಂಗ್ ಬಿಡಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಗಟ್ಟಿ ಹಗ್ಗ ಅದು, ತುಂಡು ಮಾಡ್ಲಿಕ್ಕೆ ಆಗಲ್ಲ. ಪಾಶಾರಜ್ಜು ಅಂತ ಸ್ಪೆಷಲ್ ಆಗಿ ಅದಕ್ಕೆ ಹೆಸರು. ರಜ್ಜು ಅಂದ್ರೆ ಹಗ್ಗ, ಪಾಶಾರಜ್ಜು ಅಂದ್ರೆ ಹಾಗೆ ಈ ಕಡೆ ಎಳೆದ್ರು ಕುತ್ತಿಗೆ ಸಿಗಾಕೊಡುತ್ತೆ, ಈ ಕಡೆ ಎಳೆದ್ರು ಅಷ್ಟೇ, ಮುಗೀತು. ಎರಡು ಕಡೆ ಯಾವ ಕಡೆ ಎಳೆದ್ರು ಅವ್ನು ಸಿಗಾಕೊಂಡ, ಅವನು ಹೋಗ್ಲೇಬೇಕಷ್ಟೆ ಮೇಲಕ್ಕೆ. ಈ ತರದ ಸ್ಥಿತಿ ಇಲ್ಲಿ. ಹಾಗೆ ಏಕಾದಶಿ ವ್ರತ ಮಾಡ್ಬೇಕಾ? ಉದಾಹರಣೆಗೆ ಹೇಳ್ತಾರದು ಇಲ್ಲಿ. ಅಂದ್ರೆ ಕರ್ಮ, ಅದು ವ್ರತಾಚರಣೆ ಒಂದು ಕರ್ಮ. ಏಕಾದಶಿ ವ್ರತಾಚರಣೆ ಮಾಡ್ಬೇಕಾ? ಮಾಡ್ಬೇಕು. ಆದ್ರೆ ಮಾಡದ್ಮೇಲೆ ಅಲ್ಲಿ ವ್ರತದಲ್ಲಿ ಎಡವಟ್ಟಾಗ್ಬಾರ್ದು. ಕೆಲವ್ರಿಗೆ ಭಯ ಇರುತ್ತಲ್ಲ, ಈಗ ಮಾಡ್ಬೇಕಾದ್ರೆ ಎಡವಟ್ಟಾಗ್ಬಿಟ್ರೆ ಪ್ರತಿನಿತ್ಯ ಪೂಜೆ ಮಾಡ್ಬೇಕು, ದೊಡ್ಡ ದೊಡ್ಡ ಸಾಲಿಗ್ರಾಮ ಇರುತ್ತೆ, ಸುಮ್ನೆ ಇಟ್ಬಿಡೋದ್ ವಾಸಿ. ಮಾಡ್ಬೇಕಾದ್ರೆ ಅಪಚಾರ ಆಗ್ಬಿಟ್ರೆ ದೇವರಿಗೆ ಏನೋ ಒಂದ್ ತಪ್ಪಾಗ್ಬಿಟ್ರೆ ನಮ್ಮಿಂದ, ಹಾಗಾದ್ರೆ ಸುಮ್ನೆ ಇದ್ರೆ ಅದು ಇನ್ನೂ ದೊಡ್ಡ ತಪ್ಪು. ಹಾಗಾದ್ರೆ ಮಾಡಿದ್ರೆ ಅದು ಒಂದ್ ತಪ್ಪು, ಯಾಕೆ ಸರಿಗ್ ಮಾಡ್ಲಿಲ್ಲ, ಮಾಡ್ಲಿಕ್ ಬರ್ತಾ ಇಲ್ಲ ನಮ್ಗೆ. ಆದ್ರಿಂದ ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಸಮಸ್ಯೆ. ಅದು ಉಭಯ ತಪ್ಪಾಶಾರಜ್ಜು ಅಂತ. ಈ ಕಡೆ ಹೋದ್ರು ಬಿಟ್ರು ಸಿಗಾಕೊಳ್ತೀವಿ, ಅದನ್ನ ಕಟ್ಕೊಂಡ್ರು ಸಿಗಾಕೊಳ್ತೀವಿ, ಬಿಸಿ ತುಪ್ಪ ಅಂತಾರೆ. ಬೇಡವೇ ಬೇಡ ಇದನ್ನ. ಏನ್ ಮಾಡೋದು ಅದಕ್ಕೆ? ಅದಕ್ಕೆ ಉಪಾಯ ಕೃಷ್ಣನೇ ಹೇಳ್ದ, ಅಷ್ಟೆಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಸಂಗಮ್ ತ್ಯಕ್ತ್ವ, ನಿಷ್ಕಾಮವಾಗಿ ಮಾಡ್ಬೇಡಿ ಕರ್ಮನ. ಮಾಡಿದಾಗ ಅದ್ರ ಫಲ ನನಗ ಅರ್ಪಣೆ ಮಾಡ್ಬೇಡಿ, ಯೋಚನೆ ಮಾಡ್ಬೇಡಿ. ಪದ್ಮ ಪತ್ರ ಮಿವಾಂಭಸ ಅಂತ ನೆನ್ನೆ ಅದ್ರ ಉದಾಹರಣೆಯನ್ನು ವಿವರಣೆ ಮಾಡಿದ್ದೀನಿ. ಪದ್ಮ ಅಂದ್ರೆ ಕಮಲ, ಕಮಲದ ಎಲೆ ಇರತ್ತಲ್ಲ, ಎಲೆಯ ಮೇಲಿರೋ ಅಂಬಸ, ನೀರ್ ಹೇಗೋ ಹಾಗೆ ಅಂತ ಸ್ಪಷ್ಟ. ಈಗ ಈ ಒಂದು ಶ್ಲೋಕದ ವಿವರಣೆಯನ್ನು ನೋಡ್ಬೇಕು. ಅಂತೂ ಭಗವದ್ಗೀತೆಯ ಅನೇಕ ಶ್ಲೋಕಗಳನ್ನ ಅಲ್ಲಲ್ಲಿ ಜಯತೀರ್ಥರು ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಯಾರೋ ಒಬ್ರು ಹೀಗೆ ಅನುಚಿತವಾಗಿ ಒಂದ್ಸರಿ ಪ್ರಶ್ನೆ ಮಾಡಿದ್ರು. ಏನ್ ಪ್ರಶ್ನೆ ಮಾಡಿದ್ರು ಅಂದ್ರೆ, ಈ ಸುಧಾ ಅಧ್ಯಯನ ಮಾಡೋದವ್ರಿಗೆ ಉಪನಿಷತ್ ಜ್ಞಾನ ಇರಲ್ಲ, ಭಗವದ್ಗೀತೆಯ ಜ್ಞಾನ ಇರಲ್ಲ ಅಂತ ಕೇಳಿ. ಸುಧಾ ಓದಿರ್ತಾರೆ, ಅದ್ರ ಉಪನಿಷತ್ತೇ ಗೊತ್ತಿಲ್ಲ, ಭಗವದ್ಗೀತೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತ. ಸುಧಾ ಒಂದು ಓದ್ಬಿಟ್ಟಿರ್ತಾರೆ ಅಂತ ಹೀಗೆ ಒಬ್ರು ಪ್ರಶ್ನೆ ಮಾಡಿದ್ರು. ವಸ್ತುತಃ ಮೊದಲೆಲ್ಲ ಪಾಠ ಆಗೇ ಇದಕ್ ಪಾಠ ಆಗಿರುತ್ತೆ, ಆದ್ರೆ ಅದನ್ನ ಓದಿಲ್ಲ, ಬರೀ ಏನ್ ಕೇಳಿದ್ರು ಗೊತ್ತಾಗಲ್ಲ ಹಾಗೆ ಅಂತ ಒಬ್ರು ಯಾರೋ ಹೀಗಂದು. ಆದ್ರೆ ಒಂದೇನ ಆಶ್ಚರ್ಯದ ವಿಷಯ ಅಂದ್ರೆ, ಸುಧಾ ಗ್ರಂಥ ಓದ್ಬೇಕಾದ್ರೇನೆ ಭಗವದ್ಗೀತೆ ಜ್ಞಾನ ಇಲ್ದೆ ಓದ್ಲಿಕ್ಕಾಗಲ್ಲ, ಇನ್ನೊಂದು ಉಪನಿಷತ್ ಜ್ಞಾನ ಇಲ್ದೆ ಓದ್ಲಿಕ್ಕಾಗಲ್ಲ, ವೇದದ ಮಂತ್ರಗಳ ಜ್ಞಾನ ಇಲ್ದೇ ಇದ್ರೆ ಓದ್ಲಿಕ್ಕಾಗಲ್ಲ, ಬೇರೆ ಬೇರೆ ಶಾಸ್ತ್ರಗಳ ಜ್ಞಾನ ಇಲ್ಲದ್ರೆ ಓದ್ಲಿಕ್ಕಾಗಲ್ಲ. ಇದು ಹೇಗಿದೆ ಅಂದ್ರೆ ಸುಧಾ ಗ್ರಂಥ
ಟಿಪ್ಪಣಿಯ ಜೊತೆಗೆ ಓದಿದಾಗ, ಅಷ್ಟೇ ಅಲ್ಲ ಮೂಲ ಸುಧಾ ಪಂಕ್ತಿಗಳನ್ನ ಓದ್ದಾಗ್ಲೂ ಬೇರೆ ಉಪನಿಷತ್ತುಗಳು, ತೈತರೀಯೋಪನಿಷತ್ತನ್ನು ನೋಡ್ದೇನೆ ಇನ್ನು ಓದ್ಲಿಕ್ಕೆ ಸಾಧ್ಯ ಇಲ್ಲ. ಸುಧಾದಲ್ಲಿ ಬರೋ ಭಾಗ ಮುಂದೆ ಬರುತ್ತೆ, ಈ ಮುಂದಿನ ಪಾದದಲ್ಲೆಲ್ಲ ಬಹಳ ಚೆನ್ನಾಗಿ ಬರುತ್ತೆ. ನಾವ್ ಯಾಕೆ ತೈತರೀಯ ಉಪನಿಷತ್ತಿಗೆ ಅಷ್ಟು ಪ್ರಾಶಸ್ತ್ಯ ಕೊಡ್ತೀವಿ, ಶಿಕ್ಷಾವಲ್ಲಿ, ಬ್ರಹ್ಮವಲ್ಲಿ, ಭೃಗುವಲ್ಲಿ, ಅದೆಲ್ಲ ಯಾಕೆ ಅಷ್ಟು ಮುಖ್ಯ ಅನ್ಲಿಕ್ಕೆ ಈ ಮುಂದೆನೂ ವಿಚಾರ ಇದೆ, ಮೊದಲನೇ ಅಧ್ಯಾಯದಲ್ಲೂ ವಿಚಾರ ಇದೆ. ಇದು ವೇದದ ಅರ್ಥವನ್ನು ನಿರ್ಣಯ ಮಾಡ್ಲಿಕ್ಕೆ ಹೊರಟಿರೋದು ಬ್ರಹ್ಮಸೂತ್ರ. ವೇದದ ಇದೆ ಪ್ರಭೇದನೇ ಉಪನಿಷತ್ತು. ಆ ಉಪನಿಷತ್ತಿನ ಅಧ್ಯಯನ ಇಲ್ಲದೇನೆ, ಇತಿಹಾಸದಲ್ಲಿ ಸೇರಿರೋ ಮಹಾಭಾರತದಲ್ಲಿ ಸೇರಿರೋ ಭಗವದ್ಗೀತೆಯ ಅಧ್ಯಯನ ಇಲ್ಲದೇನೆ ಇದನ್ನೆಲ್ಲ ಸಾಧ್ಯನೇ ಇಲ್ಲ ಅಧ್ಯಯನ ಮಾಡ್ಲಿಕ್ಕೆ. ಯಾಕಂದ್ರೆ ಅದ್ರೆಲ್ಲ ಅಧ್ಯಯನ ಹಿನ್ನೆಲೆಯಲ್ಲೇ ಇದರ ಅಧ್ಯಯನ ಆಗಿರುತ್ತೆ. ಹಾಗಾಗಿ ಒಂದು ಸುಧಾ ಗ್ರಂಥ ಅಧ್ಯಯನ ಮಾಡೋದ್ರೆ ಅಷ್ಟು 10 ಗ್ರಂಥಗಳ ಒಂದು ಪರಿನಿಷ್ಠತೆ ಅಂತಾರೆ. ಅಂದ್ರೆ ಅರ್ಥ ಅಂದ್ರೆ ಪರಿನಿಷ್ಠಿತತೆ ಅಂದ್ರೆ ಒಂದು ಸಿದ್ಧಿ, ಬೇರೆ ಗ್ರಂಥಗಳ ಸಿದ್ಧಿ ಬರೋದೇ ಸುಧಾ ಗ್ರಂಥದ ಅಧ್ಯಯನದಿಂದ. ಅಂದ್ರೆ ಚೆನ್ನಾಗಿ ಸುಧಾ ಅಧ್ಯಯನ ಮಾಡಿದ್ರೆ ಆಗ ಉಪನಿಷತ್ತುಗಳಿಗೆ ಹೀಗೆ ಅರ್ಥ, ಮತ್ತೆ ಇನ್ಯಾವ್ದಾದ್ರು ಭಗವದ್ಗೀತೆ ವಾಕ್ಯ ಕೊಟ್ರೆ ಇದಕ್ ಹೀಗೆ ಅರ್ಥ. ಒಂದು ಅದ್ವತ್ ಹೇಳಿದ್ನಲ್ಲ ವ್ಯಾಸರಾಜ ಸ್ತೋತ್ರದ ಒಂದು ಶ್ಲೋಕ, ದುಃಖ ಹೋಗತ್ತಾ, ದುಃಖ ಅಥವಾ ಕರ್ಮನೆ ಕಳ್ಕೊಳ್ತೀವ, ವ್ಯಾಸರಾಜ ಇತಿ ಭಕ್ತಿಯ ಸದಾ ಜಪನ್ ಅಂತ ಶ್ಲೋಕದಲ್ಲಿ ಈ ತರದ ಶ್ಲೋಕಗಳಿಗೆಲ್ಲ ಅರ್ಥ ಹೇಳ್ಬೇಕು ಅಂದ್ರು ಸುಧಾ ಗ್ರಂಥದ ಹಿನ್ನೆಲೆನೇ ಇರ್ಬೇಕು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಇಷ್ಟು ಉಪಯುಕ್ತತೆ ಇದೆ ಈ ಗ್ರಂಥದ್ದು. ಹಾಗಾಗಿ ಇಲ್ಲಿ ಪ್ರತಿಯೊಂದು ಭಗವದ್ಗೀತೆ ಶ್ಲೋಕ ಅದು ಇದು 108 ಉಲ್ಲೇಖ ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಅಷ್ಟು ವಿಶೇಷ ವಿಷಯಗಳಿದೆ ಅದರಲ್ಲಿ. ಸರಿ, ಇದಾದ್ಮೇಲೆ ಮುಂದೆ ಶ್ರೀನಿವಾಸ ತೀರ್ಥರ ವಿವರಣೆಯಲ್ಲಿ ಒಂದು ವಿಷಯ ಅವ್ರು ಹೇಳೋ ವಿಷಯ ಒಂದು ಕೊನೆಗೆ ಬರುತ್ತದು. ಹೀನ ಕ್ಲೇಶಸ್ಯ ಇತಿ ರಾಗಾದಿಹೀನಸ್ಯ ಇತ್ಯರ್ಥ ಅಂತ ಬಂತು. ರಾಗಾದಿಹೀನಸ್ಯ ಇತ್ಯರ್ಥ ಅಂದ್ರೆ ರಾಗ, ದ್ವೇಷ, ಅಸೂಯೆ ಇದು ಯಾವುದು ಇಲ್ದೇನೆ ಒಬ್ಬ ಕರ್ಮ ಮಾಡ್ತಾನೆ. ಅದಕ್ಕೇನಾದ್ರೂ ಫಲ ಉಂಟೋ ಇಲ್ವೋ? ಅದಕ್ಕೇನು ಫಲ ಇಲ್ವಲ್ಲ, ಯಾಕೆ ರಾಗ ಇಲ್ಲ, ಮತ್ತೆ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಹಾಗೆ ಕರ್ಮ ಮಾಡಿದ್ದಾನೆ. ಹಾಗಾಗಿ ಫಲ ಏನಿದೆ? ಹಾಗೆ ನನ್ಗೇನು ಗೊತ್ತಿಲ್ಲದೆ ನಾನು ಬ್ರಹ್ಮ ಹತ್ಯೆ ಮಾಡ್ಬಿಟ್ಟೆ, ಏನು ಫಲ ಇಲ್ವಾ? ನನ್ಗೇನು ಗೊತ್ತಿಲ್ಲಪ್ಪ, ಸುಮ್ನೆ ಏಕಾದಶಿ ಹೋಗಿ ಹಿಂಗ್ ಬಾಯಿಗೆ ಹಾಕೊಂಡ್ಬಿಟ್ಟೆ, ಅದೇ ಹಾಗೆಲ್ಲ ಸಾಧ್ಯ ಇಲ್ಲ. ರಾಗ ಇಲ್ಲ ನನಗೆ, ತಿನ್ನೋ ಪದಾರ್ಥದ ಮೇಲೆ ರಾಗ ಇಲ್ಲ, ತಿನ್ನೋ ಪದಾರ್ಥ ಮೇಲೆ ದ್ವೇಷ ಇಲ್ಲ, ಸುಮ್ನೆ ಬಾಯಿಗೆ ಹಾಕೊಬೇಕು ಅಂತ ಹಾಕೊಂಡೆ, ಅಂದ್ರೆ ಪಾಪನೇ, ಪಾಪ ಕರ್ಮ. ಅದರಿಂದ ತಪ್ಪು ಅದನ್ನ ದುಃಖ ಆಗ್ಲೇಬೇಕು, ಅದು ಸರಿ. ಆದ್ರಿಂದ ಅದನ್ನೆಲ್ಲ ಹೇಳ್ಬೇಡಿ ಅಂತ ಈ ಸಂದರ್ಭದಲ್ಲಿ ಶ್ರೀನಿವಾಸ ತೀರ್ಥರು ಒಂದು ವಾಕ್ಯವನ್ನ ಉಲ್ಲೇಖ ಮಾಡ್ತಾರೆ. ಈ ಹೀನ ಕ್ಲೇಶಸ್ಯ ಅಂದ್ರೆ ಯಾರು ಈ ಕ್ಲೇಶವನ್ನ ಕಳ್ಕೊಂಡಿರ್ತಾರೆ ಅಂಥವರು ಏನು ಕರ್ಮ ಮಾಡಿದ್ರು ಅದಕ್ಕೆ ಫಲ ಇಲ್ಲ ಅಂತ ಹೇಳೋದು ತಪ್ಪು ಅಂತ. ಅದೇನಂದ್ರೆ 5 ಕ್ಲೇಶಗಳನ್ನ ಹೇಳಿದ್ದಾರೆ. ಕ್ಲೇಶ ಅಂದ್ರೆ ಅದು ಕಷ್ಟ ಅಂತ ಅರ್ಥ ಅಲ್ಲ. ಕ್ಲೇಶ ಅಂದ್ರೆ ಸಾಮಾನ್ಯವಾಗಿ ಕಷ್ಟ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಇಲ್ಲಿ ಕ್ಲೇಶ ಅಂದ್ರೆ ಇದರಿಂದ ಇದ್ರೆ ನಮಗೆ ತೊಂದರೆ ಜಾಸ್ತಿ ಇರ್ತದೆ, ತೊಂದರೆಗೆ ಕಾರಣ, ಅದು ಕಷ್ಟಗಳಿಗೆ ಕಾರಣ ಇವೆಲ್ಲ ಅಂತ. ಕಾರಣ ಅನ್ನೋ ಅರ್ಥದಲ್ಲಿ ಇದೆ ಅವಿದ್ಯಾ, ರಾಗ, ದ್ವೇಷ, ಅಸ್ಮಿತಾ, ಅಭಿನಿವೇಶ ಅಂತ ಇಷ್ಟು ಶಬ್ದ ಇದೆ. ಇದನ್ನ ಹಿಂದೆನೂ ವಿವರಣೆ ಮಾಡಿದ್ದಿದೆ. ಪತಂಜಲಿ ಋಷಿಗಳ ಮತ ಬಂದಾಗ ಅಲ್ಲಿ ಈ ಅವಿದ್ಯಾ, ರಾಗ, ದ್ವೇಷ, ಅಸ್ಮಿತಾ, ಅಭಿನಿವೇಶ ಅಂತೆಲ್ಲ ಬರುತ್ತೆ. ಅಹಂಕಾರ, ಮತ್ತೆ ನಾನು ಮಾಡ್ತಾ ಇದ್ದೀನಿ ಅನ್ನುವ ಆಗ್ರಹ, ಈ ತರ ಎಲ್ಲ ಇರುತ್ತೆ. ಮತ್ತೆ ದ್ವೇಷ, ಅವಿದ್ಯೆ, ಮತ್ತೆ ಅಜ್ಞಾನ ಇರುತ್ತೆ. ಇದೆಲ್ಲನೂ ಕಾರಣ. ಕರ್ಮವನ್ನು ನಾವು ಮಾಡ್ಬೇಕಾದ್ರೆ ಇದು ಯಾವುದು ಇರಬಾರ್ದು. ಅವಿದ್ಯೆ ಆಗ್ಲಿ, ರಾಗ ಆಗ್ಲಿ, ದ್ವೇಷ, ಅಸ್ಮಿತಾ, ಅಭಿನಿವೇಶ. ಅನಾತ್ಮನೇ ಆತ್ಮಬುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಮಾಡ್ತಾ ಇರೋದು ದೇಹ, ಆ ದೇಹವನ್ನ ಆತ್ಮ ಅಂತ ತಿಳ್ಕೊಳ್ಳೋದು, ಮತ್ತೆ ಆತ್ಮನ ದೇಹ ಅಂತ ತಿಳ್ಕೊಳ್ಳೋದು, ಈ ತರದ ಬುದ್ಧಿ ಇದೆಯಲ್ಲ, ಈ ಬುದ್ಧಿನೂ ಇರಬಾರ್ದು. ವಿವೇಕ ಜ್ಞಾನ ಇರ್ಬೇಕು, ಅದು ಬೇರೆ ಇದು ಬೇರೆ ಅಂತ. ಈ ತರ ಯಾವುದೇ ದೋಷವನ್ನ ಇಟ್ಟುಕೊಂಡ್ರು ಅದು ಪ್ರಾಮಾದಿಕನೇ. ಅದರಿಂದ ಪ್ರಾಮಾದಿಕ ಅಂದ್ರೆ ಒಂದೇ ಅಲ್ಲ. ಸಾಮಾನ್ಯವಾಗಿ ಪ್ರಾಮಾದಿಕ ಅನ್ನೋ ಶಬ್ದಕ್ಕೆ ಪ್ರಮಾದದಿಂದ ಆಗಿದ್ದು ಪ್ರಾಮಾದಿಕ. ಪ್ರಮಾದ ಅಂದ್ರೆ ಎಲ್ಲಾ ಕಡೆ ಬಿಡಿಸೋದು. ಅಯ್ಯೋ ಪ್ರಮಾದ ಆಯ್ತು ಅಂತ ಮನೋ ಅನವಧಾನಂ ಅಂತ ಅಷ್ಟೇ ಅರ್ಥ ಪ್ರಮಾದ ಅನ್ನೋ ಶಬ್ದಕ್ಕೆ. ಅಂದ್ರೆ ಮನಸ್ಸಿನ ಏಕಾಗ್ರತೆ ಇಲ್ಲದಿರೋದು ಏನಿದೆಯಲ್ಲ ಅದನ್ನ ಪ್ರಮಾದ ಅನ್ನೋ ಶಬ್ದದಿಂದ ಕರೀತಾರೆ ಶಾಸ್ತ್ರದಲ್ಲಿ. ಪ್ರಾಮಾದಿಕ ಅಂದ್ರೆ ಗೊತ್ತಾಗ್ಲಿಲ್ಲ, ಏನೋ ಅಚಾನಕ್ ಆಗೋಗಿತ್ತು, ನನ್ನ ಮನಸ್ಸಲ್ಲಿ ಇರ್ಲಿಲ್ಲ, ಹಾಗೆ ಆಗೋಯ್ತು ಈ ಕೆಲಸ ಅನ್ನೋ ಅರ್ಥದಲ್ಲಿ ಪ್ರಾಮಾದಿಕ ಅಂತ. ಪ್ರಾಮಾದಿಕ ನಾವೇನ್ ನೋಡ್ತೀವಿ, ಅಯ್ಯೋ ಏನೋ ದೊಡ್ಡ ತಪ್ಪಾಗೋಯ್ತು ಅಂತ. ಪ್ರಾಮಾದಿಕ ಕಾರ್ಯಗಳು ತಪ್ಪಾಗ್ಲೇಬೇಕು ಅಂತಿಲ್ಲ, ಗೊತ್ತಿಲ್ಲದೆ ಆಗೋಯ್ತು ಅದು ತಪ್ಪಾಗಿರ್ಬೇಕು ಅಂತಿಲ್ಲ, ಸರಿನೂ ಆಗಿರ್ಬೋದಲ್ಲ ಪ್ರಾಮಾದಿಕ ಕಾರ್ಯ. ಹಾಗ ಪ್ರಾಮಾದಿಕ ಅನ್ನೋದು ಮನಸ್ಸಿನ ಅನವಧಾನತೆ, ಏಕಾಗ್ರತೆ ಇಲ್ಲ ಅನ್ನೋದನ್ನ ಅಷ್ಟೇ ಹೇಳ್ತಾ ಇದೆ ಹೊರತು ಪ್ರಾಮಾದಿಕ ಅನ್ನೋ ಶಬ್ದಕ್ಕೆ ನಾವು ಯಾವಾಗಲೂ ಅದೇ ತರ ಅರ್ಥವನ್ನು ಮಾಡೋ ಹಾಗಿಲ್ಲ. ಅದು ಒಂದು ಸ್ವಾರಸ್ಯ. ಅಂತೂ ಏನೇ ಇರ್ಲಿ, ಇಲ್ಲಿ ಮನಸ್ಸಿನ ಅವಧಾನತೆ ಒಂದಿಲ್ಲ ಅಷ್ಟೇ ಅಲ್ಲ, ಕರ್ಮ ಮಾಡ್ಬೇಕಾದ್ರೆ
ಪ್ರಾಮಾದಿಕ ಅಂತಂದ್ರೆ ಅಂಥ ಕರ್ಮ ಏನಾಗಿರುತ್ತೆ, ರಾಗ, ದ್ವೇಷ ಅಥವಾ ಅಸ್ಮಿತ, ಅಭಿನಿವೇಶ, ಅವಿದ್ಯೆ ಇವೆಲ್ಲ ಇಟ್ಕೊಂಡಿರುತ್ತೆ ಅಂತ. ಈ ಅಸ್ಮಿತ ಅಭಿನಿವೇಶ ಅನ್ನೋದಕ್ಕಿಂತ ವಿವರಣೆ ಬಂದಿದೆ. ಅಷ್ಟೇ ಅಲ್ಲದೆ ಮುಂದೆನೂ ವಿಶೇಷವಾಗಿ ಅದಕ್ಕೆ ವಿವರಣೆನೂ ಕೊಡ್ತಾರೆ. ಅಂದ್ರೆ 2ನೇ ಅಧ್ಯಾಯದ ಸಂದರ್ಭದಲ್ಲಿ ಅದೆಲ್ಲ ವಿಷಯ ಬರುತ್ತೆ. ಇದಾದ್ಮೇಲೆ ಇನ್ನು ಈ ಸತ್ಯವ್ರತ ತೀರ್ಥರ ಟಿಪ್ಪಣಿ ಇದೆ. ಸಾಮಾನ್ಯವಾಗಿ ಸತ್ಯವ್ರತ ತೀರ್ಥರ ಟಿಪ್ಪಣಿ ಏನಿದೆ, ಇದು ಮತ್ತೆ ಯಾದುಪತ್ಯ ಟಿಪ್ಪಣಿ, ಈ 2 ಟಿಪ್ಪಣಿಗಳಲ್ಲಿ ಒಂದೇ ತರದ ವಾಕ್ಯನೇ ಸಿಗತ್ತೆ. ಹೆಚ್ಚು ಕಡಿಮೆ ಹೇಗೆ ಅನಿಸ್ಬಿಡತ್ತೆ ಅಂತ ಕೆಲವು ಸಲ, ಈ ನಿಜವಾಗಿ ಇವರು ಬೇರೆಯವ್ರು ಬರ್ದಿರೋದ ಇವರೇ ಬರ್ದಿರೋದ ಅಂತ. ಒಂದೇ ಅಂದ್ರೆ ಒಬ್ಬರೇ ವ್ಯಕ್ತಿಗಳು 2 ಟಿಪ್ಪಣಿಯನ್ನು ಬರ್ದಿದಾರೋ ಹಾಗನ್ಸುತ್ತೆ. ಅಷ್ಟು ಸಮಾನ, ಸೇಮ್ ಅದೇ ತರ ವಾಕ್ಯಗಳೇ ಸಿಗುತ್ತೆ. ಓದ್ತಾ ಇದ್ರೆ ಗೊತ್ತಾಗತ್ತೆ ಆ 2 ಟಿಪ್ಪಣಿಗಳ ಒಂದು ಸ್ವಾರಸ್ಯ. ಅಷ್ಟು ಒಂದೇ ತರ ಬರೀತಾರೆ ಅನೇಕ ಕಡೆ, ಆದ್ರೆ ಎಲ್ಲೋ ಕೆಲವು ಕಡೆ ವ್ಯತ್ಯಾಸ ಸಿಗತ್ತೆ. ಹಾಗಾಗಿ ಡೌಟ್ ಬಂದು ಇವರು ಪ್ರಿಂಟ್ ಮಾಡ್ಬೇಕಾದ್ರು ಬೇರೆ ಬೇರೆನೆ ಮಾಡಿದ್ದಾರೆ. ಅದಕ್ಕೆ ಇರ್ಬೋದು ಹಾಗೆ, ಯಾಕಂದ್ರೆ ಅನೇಕ ಬಾರಿ ಒಂದೇ ಪರಂಪರೆಯಲ್ಲಿ ಅಧ್ಯಯನ ಮಾಡಿದಾಗ ಅದೇ ಮಾತುಗಳೇ ಬರುತ್ತೆ, ಶಬ್ದಗಳು. ಹಾಗಾಗಿ ಆ ತರನು ವ್ಯಾಖ್ಯಾನ ಮಾಡಿರ್ಬೋದು. ಸತ್ಯವ್ರತ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ ಏನಂದ್ರೆ, ಅನ್ಯ ವಿಷಯಂ ಅಂತ ಒಂದು ಶಬ್ದ ಹಾಕಿದ್ರೆ ಇಲ್ಲಿ. ಅನ್ಯ ವಿಷಯ ಅಂದ್ರೆ ಏನರ್ಥ? ಜ್ಞಾನಿಗಳ ಬಗ್ಗೆ ಮಾತಾಡಾಯ್ತು, ಇದೆಲ್ಲ ಬೇರೆಯವ್ರ ಬಗ್ಗೆ ಅಂದ್ರೆ ಯಾರ ಬಗ್ಗೆ? ಅಜ್ಞಾನಿಗಳ ಬಗ್ಗೆ ಅಂತ. ಒಂದು ಸಣ್ಣ ಶಬ್ದ ಅನ್ಯ ಅಂದ್ರೆ ಬೇರೆಯವರು ಅಂತ. ಯಾರವರು? ಅಜ್ಞಾನಿಗಳು. ಅಜ್ಞಾನಿ ವಿಷಯ ಇತ್ಯರ್ಥ ಅನ್ನೋದನ್ನು ಬಿಡಿಸ್ತಾರೆ. ಯಾಕೆಂದ್ರೆ ಎಲ್ಲಾ ಕಡೆ ಪ್ರವೃತ್ತಿ ಮಾಡ್ತೀವಲ್ಲ, ಯಾವ್ದೇ ಒಂದು ವ್ಯಾಪಾರ ಕೆಲಸವನ್ನ ಮಾಡಿದಾಗೆಲ್ಲ ಪುಣ್ಯ ಪಾಪ ಬರ್ಬೇಕು ಅಂದ್ರೆ ಜ್ಞಾನಿಗಳಿಗೆ ಬರಲ್ಲ. ಮತ್ ಯಾರಿಗ್ ಬರತ್ತದು? ಅಜ್ಞಾನಿಗಳಿಗೆ ಬರತ್ತೆ ಅಂತ ಹೇಳ್ಬೇಕು. ಆದ್ರೆ ಬೇರೆಯವ್ರಿಗೆ ಬರತ್ತೆ ಅಂತ ಹೇಳ್ಬಿಟ್ರು. ಜ್ಞಾನಿಗಳನ್ನ ಬಿಟ್ಟು ಬೇರೆಯವ್ರು ಇನ್ ಯಾರು ಇರ್ತಾರೆ ಅಂತ ಒಂದು ಮನಸ್ಸಿಗೆ ಬಂದ್ರೆ ಅಜ್ಞಾನಿಗಳು ಅಂತ ತಗೊಳ್ಳಿ ಅಂತ ಅದನ್ನು ಸ್ಫುಟವಾಗಿ ತಿಳಿಸ್ತಾರೆ. ಅಷ್ಟೇ ಅಲ್ಲ, ಅಯಂ ಪ್ರಕಾರ ಅದೃಷ್ಟ ಜನಕತ್ವಾಭಾವ ಲಕ್ಷಣ ಅಂತ ಇನ್ನೊಂದು ಸುಧಾ ಪಂಕ್ತಿಯಲ್ಲಿ ನೀವು ಗಮನಿಸ್ಬೋದು. ಅಲ್ಲೇನಿದೆ ಅಂದ್ರೆ, ಪ್ರಾಕ್ತನ ಕರ್ಮಸ್ವಪಿ ಅಯಂ ಪ್ರಕಾರ ಕುತೋನಾಭ್ಯುಪಗಮ್ಯತೆ. ಹಿಂದೆ ಹೇಳಿದ ಕರ್ಮಗಳನ್ನು ಈ ರೀತಿಯನ್ನ ಯಾಕೆ ಅನುಸರಿಸಬಾರದು ಅಂತ ಒಂದು ಮಾತಿದೆ. ಈ ರೀತಿಯಿಂದ ಯಾವ ರೀತಿ ಅಂದ್ರೆ, ಕರ್ಮ ಮಾಡಿದ್ರು ಆ ಕರ್ಮ ನಮಗೆ ಫಲ ಕೊಡಲ್ಲ, ಅದೃಷ್ಟ ಜನಕ ಆಗಲ್ಲ. ಅದೃಷ್ಟ ಅಂತಂದ್ರೆ ಅದು ಕರ್ಮದ ಫಲವಾದ ಸುಖ ಆಗ್ಬೋದು, ದುಃಖ ಆಗ್ಬೋದು. ಈ ಸುಖ ದುಃಖಗಳನ್ನ ಅದು ಉಂಟು ಮಾಡಲ್ಲ. ಅಥವಾ ಧರ್ಮ ಅಧರ್ಮ ಏನಿದೆ ಅದನ್ನ ಅದೃಷ್ಟ ಅಂತ ಕರೀತಾರೆ. ಪುಣ್ಯ ಪಾಪ, ಆ ಪುಣ್ಯ ಪಾಪಗಳನ್ನ ಉಂಟು ಮಾಡಲ್ಲ ಅಂತ ಅರ್ಥ ಮಾಡಿದ ಕರ್ಮ. ಹೀಗೆ ಈ ವ್ಯಾಖ್ಯಾನಗಳಲ್ಲಿ ಇಷ್ಟು ವಿವರಣೆ ಬಂದಿದೆ. ಅದರಿಂದ ಸಾಮಾನ್ಯವಾಗಿ ನಾವೆಲ್ಲ ಟಿಪ್ಪಣಿಗಳನ್ನ ನೋಡಿದೀವಿ. ಶೇಷವಾಕ್ಯಾರ್ಥ ಚಂದ್ರಿಕಾ ಒಂದು ಟಿಪ್ಪಣಿ ಇದೆ, ಆ ಟಿಪ್ಪಣಿಯ ವಿಚಾರಗಳು ಇದ್ರಲ್ಲೇ ಸೇರ್ಕೊಂಡ್ಬಿಡುತ್ತೆ. ಅದರಿಂದ ಅದರಲ್ಲಿ ವಿಶೇಷವಾದ ವಿಚಾರ ಅಂತಿಲ್ಲ, ಆದ್ರೆ ಅಲ್ಲಿ ಬಿಡಿಸಿ ವಿಷಯಗಳನ್ನ ಕೊಟ್ಟಿರ್ತಾರೆ. ಅದೊಂದು ವ್ಯತ್ಯಾಸ. ಇದನ್ ಬಿಟ್ಟು ನಾವು ನಾಳೆ ದಿವಸದಿಂದ ಈ ಪಾಶುಪತರ ಮತ ಅಂದ್ರೆ ಶೈವರ ಮತ, ಆ ಶೈವರ ಮತದಲ್ಲಿ ಏನಿದೆ, ಶೈವ ಮತ ವಸ್ತುತಃ ಸುಲಭ, ಅವರಲ್ಲಿ ಹೇಳೋದು ಶಿವ ಸರ್ವೋತ್ತಮ ಅಂತ. ಅದೇ ಅದರ ಖಂಡನೆ ಇವರು ಹೇಗ್ ಮಾಡಿದ್ದಾರೆ ಅನ್ನೋ ಒಂದು ವಿಷಯ ಇದೆ. ಅದರಲ್ಲೂ ಒಂದು ಆಚಾರ್ಯರ ಅನುವ್ಯಾಖ್ಯಾನದ ಪಂಕ್ತಿಗೆ ಜಯತೀರ್ಥರು ಒಂದು 2-3 ವಿವರಣೆ ಕೊಡ್ತಾರೆ. ಅದೇನು ಅನ್ನೋದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ನಿಮ್ಮ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀವಿ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.